ದರ್ಶನ್ ಮನೆಯಲ್ಲಿ ಎರಡನೇ ಆಷಾಢ ಶುಕ್ರವಾರದ ಸಂಭ್ರಮ ಮನೆ ಮಾಡಿದೆ. ದರ್ಶನ್ ಮನೆ ಫಾರ್ಮ್ ಹೌಸ್ನಲ್ಲಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಲಾಗಿದೆ. ಕುಟುಂಬಸ್ಥರ ಜೊತೆ ಪೂಜೆಯಲ್ಲಿ ನಟ ದರ್ಶನ್ ಕೂಡ ಭಾಗಿಯಾಗಿದ್ದಾರೆ. ಮೈಸೂರಿನ ಸಿದ್ಧಾರ್ಥ ಬಡಾವಣೆಯಲ್ಲಿರುವಂತಹ ದರ್ಶನ್ ನಿವಾಸದಲ್ಲಿ ಪೂಜೆಯ ಕಳೆ ಇವತ್ತು. ಚಾಮುಂಡೇಶ್ವರಿ ಮೂರ್ತಿಗೆ ಅಲಂಕಾರವನ್ನ ಮಾಡಲಾಗಿದೆ. ವಿಶೇಷ ಪೂಜೆಯನ್ನ ಮಾಡಿಸಲಾಗ್ತಾ ಇದೆ. ತಾಯಿ ಮೀನಾ ತೂಗುದೀಪ ಇದ್ದಾರೆ, ಪತ್ನಿ ಇದ್ದಾರೆ, ಸಹೋದರರು ಕೂಡ ಈ ಸಂಭ್ರಮಕ್ಕೆ ಜೊತೆಯಾಗಿದ್ದಾರೆ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ಚಾಮುಂಡಿ ಹಬ್ಬದ ಸಂಭ್ರಮ ಇರುತ್ತೆ. ಎರಡನೇ ಆಷಾಢ ಶುಕ್ರವಾರ ಆಗಿರುವಂತಹ ಕಾರಣ ಇವತ್ತು ವಿಶೇಷ ಪೂಜೆ ದರ್ಶನ್ ಅವರ ಮನೆಯಲ್ಲಿ ನಡೀತಾ ಇದೆ. ನೀವು ಫೋಟೋದಲ್ಲೂ ಗಮನಿಸಬಹುದು ಯಾವ ರೀತಿಯಾಗಿ ಸಂಭ್ರಮ ಇತ್ತು ಅಂತ. ಜೊತೆಗೆ ತಾಯಿ ಚಾಮುಂಡೇಶ್ವರಿಯ ಮೂರ್ತಿಗೆ ಸಂಪೂರ್ಣವಾಗಿ ಅಲಂಕರಿಸಿ ಪುರೋಹಿತರಿಂದ ವಿಶೇಷ ಪೂಜೆಯನ್ನ ಮಾಡಿಸಿದ್ದಾರೆ. ನಿನ್ನೆ ಫ್ಯಾಮಿಲಿ ಜೊತೆಗೆ ಚಾಮುಂಡಿ ತಾಯಿಯ ದರ್ಶನವನ್ನ ಪಡೆಯೋದಕ್ಕೆ ಹೋಗಿದ್ರು. ಪ್ರತಿ ವರ್ಷ ಫಾರ್ಮ್ ಹೌಸ್ನಲ್ಲಿ ಪೂಜೆಯನ್ನ ಮಾಡ್ತಾ ಇದ್ರು ದರ್ಶನ್. ಸ್ನೇಹಿತರ ಜೊತೆ ಸೇರಿ ಪೂಜೆ ಆಚರಣೆಯನ್ನ ಈ ಬಾರಿ ಕೂಡ ಮಾಡಿದ್ದಾರೆ. ಜೊತೆಗೆ ತಾಯಿ ಜೊತೆಯಾಗಿದ್ದಾರೆ, ಪತ್ನಿ ಇದ್ದಾರೆ, ಸಹೋದರರು ಕೂಡ ಜೊತೆಯಾಗಿ ಪೂಜೆಯನ್ನ ಸಲ್ಲಿಸಿರುವಂಥದ್ದು ವಿಶೇಷ. ಎರಡನೇ ಆಷಾಢ ಶುಕ್ರವಾರ ಬಹಳ ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತೆ. ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅನ್ನುವಂಥ ನಂಬಿಕೆ ಇದೆ. ದರ್ಶನ್ ಹೇಳಿ ಕೇಳಿ ಚಾಮುಂಡೇಶ್ವರಿಯ ಭಕ್ತ ಪ್ರತಿ ಬಾರಿ ತಾಯಿಯ ದರ್ಶನವನ್ನ ಪಡಿತಾರೆ. ಈ ಸಂದರ್ಭದಲ್ಲಿ ಆಷಾಢ ಶುಕ್ರವಾರದ ಸಂದರ್ಭ ಈ ಬಾರಿ ಮನೆಯಲ್ಲೇ ಅದ್ಧೂರಿ ಪೂಜೆಯನ್ನ ಮಾಡಿರೋದು. ಪ್ರತಿ ವರ್ಷದಂತೆ ಚಾಮುಂಡೇಶ್ವರಿಗೆ ವಿಶೇಷ ಅಲಂಕಾರವನ್ನ ಮಾಡಿ ಪೂಜೆಯನ್ನ ಸಲ್ಲಿಸಿರುವಂತಹ ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಜೊತೆಗೆ ನಿನ್ನೆ ದಿನ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದಿರುವಂತಹ ದೃಶ್ಯಗಳಿದು. ಪ್ರತಿ ವರ್ಷ ತಪ್ಪದೇ ಹೋಗ್ತಾ ಇದ್ದಂತ ದರ್ಶನ್ ಒಂದ್ ಕಡೆ ಮನೆಯಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಿದ್ದಾರೆ. ಮತ್ತೊಂದು ಕಡೆ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಚಾಮುಂಡೇಶ್ವರಿಯ ದೇವಸ್ಥಾನಕ್ಕೇನೆ ತೆರಳಿ ಮೈಸೂರಿನ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಅಂತ ಪ್ರಾರ್ಥಿಸಿದ್ದಾರೆ. ಚಾಮುಂಡಿ ಬೆಟ್ಟಕ್ಕೂ ಕೂಡ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ದರ್ಶನವನ್ನ ಪ್ರತಿ ವರ್ಷ ಪಡೆಯುವಂತೆ ಈ ಬಾರಿ ಕೂಡ ಪಡೆದಿದ್ದಾರೆ. ಅದರ ಜೊತೆಗೆ ಮನೆಯಲ್ಲೂ ಕೂಡ ಪೂಜೆಯನ್ನ ಮಾಡಿದ್ದಾರೆ. ಕುಟುಂಬ ಸಮೇತರಾಗಿ ಚಾಮುಂಡೇಶ್ವರಿ ತಾಯಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ತಾವೇನೇ ಹೊಸದಾಗಿ ಸಿನಿಮಾ ಮಾಡುವಂಥ ಸಂದರ್ಭ ಆಗಿರ್ಬೋದು, ಏನಾದರೂ ಹೊಸ ವಿಶೇಷಗಳಿದೆ ಅಂತ ಹೇಳಿದಾಗ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಯಾವಾಗಲೂ ಪಡಿತಾರೆ ದರ್ಶನ್.